ನಮಸ್ಕಾರ ರೈತ ಬಾಂಧವರೇ. ಕೃಷಿ ಪಯಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಥಂಬ್ನೇಲಲ್ಲಿ ನೋಡ್ದಂಗೆ ಒಂದು ಮೇಕೆಯಿಂದ 60ರಿಂದ 70,000 80,000ವರೆಗೂ ಲಾಭ ಆಗುತ್ತಾ ಅಂತ ಡೌಟ್ಸ್ ಅಲ್ಲಿರೋರಿಗೆ, ಆಮೇಲೆ ಇನ್ನು ಮುಂದೆ ಯಾರಾದರೂ ಮೇಕೆ ಸಾಕಾಣಿಕೆ ಯಾರಾದರೂ ಮಾಡ್ತೀನಿ ಅನ್ನೋರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಏನಪ್ಪ ವಿಷಯ ಅಂತಂದ್ರೆ, ಇವಾಗ ಮೇಕೆ ಸಾಕಾಣಿಕೆ ಮಾಡ್ತೀನಿ ಅಂತ ಕೆಲವೊಂದಿಷ್ಟು ಜನ ಮಾಡಿದ್ದಾರೆ ಇವಾಗ ಆಲ್ರೆಡಿ. ಅದರಲ್ಲಿ ಲಾಸು ಆಗ್ಬೋದು, ಲಾಭನೂ ಆಗಬಹುದು. ಯಾವ ತರ ಲಾಸ್ ಆಗತ್ತಂತಂದ್ರೆ, ಇವಾಗ ಮೇಕೆಗಳ ಆಯ್ಕೆ ತಪ್ಪಾಗಿರತ್ತೆ. ಯಾವ ತಳಿನ ಆಯ್ಕೆ ಮಾಡ್ಬೇಕಾಗತ್ತೆ ನೀವು, ನಿಮ್ ಏರಿಯಾ ಯಾವ ತರ ಮೇಕೆಗಳನ್ನ ಅಡ್ಜಸ್ಟ್ ಆಗತ್ತೆ ನಿಮ್ ಏರಿಯಾಗೆ, ಆ ತರ ಮೇಕೆಗಳನ್ನ ತರಬೇಕಾಗತ್ತೆ. ಇವಾಗ ಮಾರ್ಕೆಟಿಗೆ ಹೋಗ್ಬಿಟ್ಟು ಒಂದ್ ಮೇಕೆ ಚೆನ್ನಾಗಿರೋ ಮೇಕೆನ, ಕಾಸ್ಟ್ಲಿ ಆಗಿರೋ ಮೇಕೆನ ತಗೊಂಡ್ ಬಂದು ನಿಮ್ ಶೆಡ್ ಅಲ್ಲಿ ಕಟ್ಕೊಂಡ್ರೆ ಆ ಏರಿಯಾಗೆ ಅಡ್ಜಸ್ಟ್ ಆಗಲ್ಲ. ಅದು ಅಡ್ಜಸ್ಟ್ ಆಗಿರೋ ಮೇಕೆನ ತರಬೇಕು ಒಂದು. ಆಮೇಲೆ ತಳಿನ, ಬೆಸ್ಟ್ ತಳಿನ ಆಯ್ಕೆ ಮಾಡ್ಬೇಕಾಗತ್ತೆ. ಆಮೇಲೆ ತಂದು ಒಂದ್ ಸೈಡ್ ಅಲ್ಲಿ ಕಟಾಕ್ಬಿಟ್ರೆ, ಆಮೇಲೆ ಅದಕ್ಕೆಲ್ಲ ಫೀಡಿಂಗ್ ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂತಂದ್ರೆ, ಆಮೇಲೆ ಅದಕ್ಕೆ ಕರೆಕ್ಟ್ ಆಗಿ ನೀರು ಕೊಡ್ಲಿಲ್ಲ ಅಂತಂದ್ರೆ, ಆಮೇಲೆ ಕರೆಕ್ಟ್ ಆಗಿ ಕ್ರಾಸಿಂಗ್ ಮಾಡ್ಲಿಲ್ಲ ಅಂತಂದ್ರೆ, ಆಮೇಲೆ ಗರ್ಭಾವಸ್ಥೆ ತಾಳಲ್ಲ, ಈ ತರ ಏನೇನೋ ಸಮಸ್ಯೆ ಆಗುತ್ತೆ. ಈ ತರ ಮಾಡ್ಬಿಟ್ಟು ಲಾಸ್ ಆಗಿದೆ ಅಂತ ಹೇಳೋ ಜನನು ಜಾಸ್ತಿ ಇದ್ದಾರೆ. ಆಮೇಲೆ ನೀಟಾಗಿ ಶೆಡ್ ಮಾಡ್ಕೊಂಡು, ಆಮೇಲೆ ಮೇಕೆಗಳು ಆ ಪ್ರದೇಶಕ್ಕೆ ಹೊಂದ್ಕೊಳ್ಳುವಂತ ಮೇಕೆಗಳನ್ನ ತಂದು ಅದರಲ್ಲಿ ಬಿಟ್ಟು ಚೆನ್ನಾಗಿ ಲಾಭ ಮಾಡ್ಕೊಂಡವರು ಜಾಸ್ತಿ ಜನ ಇದ್ದಾರೆ. ನಾನ್ ಹೇಳೋಕ್ ಹೊರಟಿರೋದು, ಯಾವ ತರ ಮೇಕೆ ಸಾಕಾಣಿಕೆ ಮಾಡಿದ್ರೆ ಯಾವ ತರ ಮಾಡ್ಬೋದು, ಯಾವ ತರ ಮ್ಯಾನೇಜ್ ಮಾಡಬೇಕು, ಯಾವ ತಳಿನ ಆಯ್ಕೆ ಮಾಡಬೇಕು, ಆಮೇಲೆ ಫೀಡಿಂಗ್ ಎಲ್ಲ ಯಾವ ತರ ಕೊಡಬೇಕು. ಯಾಕಪ್ಪ ಅಂತಂದ್ರೆ, ನಾನು ಸುಮಾರು ವರ್ಷಗಳಿಂದ ಮೇಕೆ ಸಾಕಾಣಿಕೆ ಮಾಡ್ತಾ ಬಂದಿದ್ದೀನಿ. ನನಗೆ ಲಾಸ್ ಯಾವತ್ತೂ ಆಗಿಲ್ಲ, ಲಾಭನೇ ಆಗಿರೋದು. ಹೀಗಾಗಿ ನಾನು ಒಂದು ಇರ್ಲಿ ಅಂತ ಎಲ್ರಿಗೂ ಇನ್ಫಾರ್ಮೇಶನ್ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೇಕೆ ಸಾಕಾಣಿಕೆಯಲ್ಲಿ ಯಾವ ತರ ಲಾಭ ಆಗತ್ತೆ, ಏನ್ ಮಾಡ್ಬೇಕು, ಆಮೇಲೆ ಖರ್ಚು ಎಷ್ಟಾಗತ್ತೆ, ಅವಕ್ಕೆ ಫೀಡಿಂಗ್ ಎಲ್ಲ ಯಾವ ತರ ಖರ್ಚಾಗತ್ತೆ, ಆಮೇಲೆ ಯಾವ ಹುಲ್ನ ಕೊಡಬೇಕು, ಆಮೇಲೆ ಇವಾಗ ಹೊಟ್ಟು ಕೊಡ್ತಾರೆ, ತೊಗರಿ ಹೊಟ್ಟು, ಆಮೇಲೆ ಶೇಂಗಾ ಹೊಟ್ಟು, ಈ ತರ ಬರುತ್ತೆ. ಆಮೇಲೆ ಫೀಡಿಂಗ್ ಅಲ್ಲಿ ಯಾವ್ದು ಬೆಸ್ಟು, ಆಮೇಲೆ ಹಸಿರು ಮೇವನ ಎಷ್ಟು ಕೊಡಬೇಕು, ಯಾವ ಟೈಮಿಗೆ ಕೊಡಬೇಕು. ಆಮೇಲೆ ಇವಾಗ ಈಗ ಒಂದು ಮೇಕೆ ಡೆಲಿವರಿ ಆಗಿದೆ ಅಂತಂದ್ರೆ, ನಿಮಗೆ ಮೇನ್ ಆಗಿ ಲಾಭ ಬರೋದು ಎಲ್ಲಿಂದ ಅಂತಂದ್ರೆ, ಆ ಮೇಕೆ ಡೆಲಿವರಿ ಆಗಿರೋ ಮರಿಯಿಂದ ನಿಮ್ಗೆ ಲಾಭ ಬರ್ಬೇಕಾಗತ್ತೆ. ಆ ಮರಿನ ಯಾವ ತರ ನೋಡ್ಕೋಬೇಕು, ಯಾವ ಟೈಮಿಗೆ ಮಿಲ್ಕ್ ಫೀಡಿಂಗ್ ಮಾಡ್ಬೇಕಾಗತ್ತೆ, ಆಮೇಲೆ ಯಾವ ಆಹಾರ ಕೊಟ್ರೆ ಬೆಸ್ಟು, ಚಿಕ್ಕ ಒಂದು 3 months ವರೆಗೂ 1 month ಇದ್ದಾಗ ಯಾವ ಆಹಾರ ಕೊಡ್ಬೇಕಾಗತ್ತೆ, ಆಮೇಲೆ 2 months ಆದ್ಮೇಲೆ ಯಾವ ಫುಡ್ ಕೊಡ್ಬೇಕಾಗತ್ತೆ, 3 months 4 months 5 months ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ನಿಮ್ಗೆ. ನಾನು ಯಾವ ತರ ಮಾಡಿದೀನೋ, ನನ್ಗೆ ಯಾವ ತರ ಲಾಭ ಬಂದಿದೇನೋ ಅದನ್ನೆಲ್ಲ ನಿಮ್ ಮುಂದೆ ಹಂಚ್ಕೊಂತೀನಿ. ವಿಡಿಯೋ ಇದು ಒಂದಿರಲ್ಲ, ಒಂದು ನಮ್ದೆಲ್ಲ ಮೇಕೆ ಸಾಕಾಣಿಕೆ ಎಷ್ಟು ಮಾಹಿತಿ ಇದೆನೋ ಎಲ್ಲಾನು ನಿಮ್ ಮುಂದೆ ಹಂಚ್ಕೋತೀನಿ. ಸ್ವಲ್ಪ ವಿಡಿಯೋ ಲೆಂತ್ ಆದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸಪೋರ್ಟ್ ಮಾಡಿ. ಏನೇನ್ ಸಮಸ್ಯೆಗಳು, ಮೇಕೆಗಳಿಗೆ ಏನೇನ್ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀನಿ, ಆಮೇಲೆ ಲಾಭ ಎಷ್ಟು ಪಡೆದಿದ್ದೀನಿ, ಆಮೇಲೆ ಏನೇನ್ ಎಫರ್ಟ್ ಹಾಕಿದ್ದೀನಿ, ಏನೇನ್ ಕಷ್ಟ ಆಗತ್ತೆ, ಏನೇನ್ ಆರಾಮಾಗಿರ್ಬೋದಾ, ಆಮೇಲೆ ಇವಾಗ ಪ್ರೆಸೆಂಟ್ ಅಲ್ಲಿ ಹೈನುಗಾರಿಕೆ ಆಮೇಲೆ ಮೇಕೆ ಸಾಕಾಣಿಕೆ ಇವೆರಡೂನು ಫುಲ್ ಇವಾಗ ರೈತರಿಗೆ ಯೂಸ್ ಆಗುವಂತ ಬೆಸ್ಟ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಇವೆರಡೂನು ಹೊಲದಲ್ಲಿ ಇವಾಗ ಏನು ಅಷ್ಟೊಂದು ಏನು ಬರಲ್ಲ. ಹೈನುಗಾರಿಕೆ ಬಿಸ್ನೆಸ್ ಮಾಡಿದ್ರೆ ಬೆಸ್ಟ್ ಅಂತೀನಿ. ಬಟ್ ಕೆಲವೊಂದಿಷ್ಟು ಜನಕ್ಕೆ ಹೈನುಗಾರಿಕೆ ಹಸುಗಳನ್ನ ತರಕ್ಕೆ ಲಕ್ಷ ಲಕ್ಷ ದುಡ್ಡಿರಲ್ಲ. ಅಂತವ್ರು ಕಡಿಮೆ ಇನ್ವೆಸ್ಟ್ ಮಾಡಿ ಜಾಸ್ತಿ ಲಾಭ ಪಡೆಯೋರು ಮೇಕೆ ಸಾಕಾಣಿಕೆಗೂ ಬರ್ಬೋದು. ಮೇಕೆ ಸಾಕಾಣಿಕೆಯಲ್ಲಿ ಜಾಸ್ತಿ ಅಂತದ್ದೇನು ಇನ್ವೆಸ್ಟ್ ಮಾಡ್ಬೇಕಂತ ಏನಿಲ್ಲ. ಫಸ್ಟ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ಯಾವುದೇ ಆಗಿರ್ಲಿ, ಹೈನುಗಾರಿಕೆ ಆಗಿರ್ಲಿ, ಆಮೇಲೆ ಮೇಕೆ ಸಾಕಾಣಿಕೆ ಆಗಿರ್ಲಿ, ಈ ವಿಡಿಯೋದಲ್ಲಿ ನಾನ್ ಹೇಳ್ತೀನಿ ಅಷ್ಟೇ. ನಾನ್ ಈ ತರ ಗ್ರೋತ್ ಇದೆ, ನಾನು ಇದನ್ನೆಲ್ಲ ಮಾಡಿದೀನಿ ಕೆಲಸ, ಈ ಮರಿಗಳಿಗೆ ಇಷ್ಟು ತಿಂಡಿ ಕೊಟ್ಟಿದ್ದೆ, ಇಷ್ಟು ಲಾಭ ಬಂತು ಅಂತ ಹೇಳ್ತೀನಿ. ಆದ್ರೆ ನೀವು ನಿಮ್ಮ ಕೈಯಾರೆ ನೀವು ಪ್ರಯತ್ನ ಪಟ್ಟು ಜಸ್ಟ್ ನೋಡಕ್ಕಷ್ಟೇ ವಿಡಿಯೋ. ನೀವು ಹಾರ್ಡ್ ವರ್ಕ್ ಮಾಡಿ, ಆಮೇಲೆ ಎಫರ್ಟ್ ಹಾಕಿ, ನಿಮಗೂ ಗೊತ್ತಾಗತ್ತೆ. ಅದಕ್ಕೆ ಜಾಸ್ತಿ ಮೇಕೆನ ಒಂದೇ ಸರಿ ತರೋದಿಲ್ಲ. ಫಸ್ಟ್ 2 ಮೇಕೆ ಮಾಡಿ, ಇಲ್ಲ 3 ಇಲ್ಲ 4 ಇಷ್ಟು ಮಾಡ್ಕೊಂಡು ಆರಾಮಾಗಿ ನಿಮ್ಗೆ ಗೊತ್ತಾಗತ್ತೆ ಯಾವ ತರ ಈ ಮೇಕೆಯಿಂದ ಯಾವ ತರ ಇದಕ್ಕೆ ಎಷ್ಟು ಫೀಡ್ ಕೊಡ್ಬೇಕು, ಎಷ್ಟು ಹಾಲು ಕೊಡ್ಬೇಕು, ಆಮೇಲೆ ಏನೇನ್ ಮಾಡ್ಬೇಕು ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ ಇಂದ ಚಿಕ್ಕದಾಗಿ ಪ್ರಯತ್ನ ಪಡಿ. ಮುಂದೆ ನಿಮ್ಗೆಲ್ಲ ನಾಲೆಜ್ ಬಂದ್ಮೇಲೆ ಮುಂದೆ ಗ್ರೋತ್ ಆಗುತ್ತೆ. ನೀವೇ ದೊಡ್ಡದಾಗಿ ಆಮೇಲೆ ಶೆಡ್ಡು ಎಲ್ಲ ನೀಟಾಗಿ ಮಾಡ್ಕೋಬಹುದು. ನಾನ್ ನೋಡ್ತಾ ಇದ್ರೆ ತೋರಿಸ್ತೀನಿ ನಮ್ ಶೆಡ್ಡು. ಇವಾಗ ಒಂದ್ 2 ವರ್ಷ ಆಯ್ತು ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ನಾನು ಏನು ಇನ್ವೆಸ್ಟ್ ಮಾಡಿಲ್ಲ, ಮಾಡಕ್ಕೂ ಹೋಗಿಲ್ಲ. ಆಮೇಲೆ ಮುಂಚೆ ಎಲ್ಲ ಮೇಕೆಗಳನ್ನ ಮಾಡ್ತಾ ಇದ್ದೆ. ಆಮೇಲೆ ಇವಾಗ ಮೇಕೆಗಳ ಜೊತೆ ಮೇಲ್ನೆಲ್ಲ ಇಟ್ಕೊಂಡು
1 ವರ್ಷ ಆದ್ಮೇಲೆ ಸೇಲ್ ಮಾಡ್ತಾ ಇದ್ದೀನಿ. ಅದ್ರದ್ದೆಲ್ಲ ರಿಸಲ್ಟ್ ಯಾವ ತರ ಇದೆ, ಅದರಿಂದನೂ ಲಾಭ ಮಾಡ್ಕೋಬಹುದಾ, ಬರೀ ಮೇಕೆಯಿಂದನೇ ಮಾಡ್ಬೋದಾ ಅಂತ ಅನ್ನೋರಿಗೆ ಈ ವಿಡಿಯೋನ ಹಂತ ಹಂತವಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾವ ತರ ದುಡ್ಡು ಮಾಡ್ಬೋದು, ಯಾವ ತರ ಫೀಡಿಂಗ್ ಹಾಕ್ಬೇಕು, ಇದನ್ನೆಲ್ಲಾನು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಗೆ ಕೊಡ್ತಾ ಇರ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಏನಾದರೂ ನಿಮ್ಗೆ ಏನಾದರೂ ನನ್ಕಿಂತ ಜಾಸ್ತಿ ಏನಾದರೂ ಗೊತ್ತಿದ್ರೆ ಬ್ರೋ ಈ ತರ ಫೀಡ್ ಕೊಡಿ, ಈ ತರ ಹಾಲ್ನ ಕೊಡಿ, ಮರಿಗಳಿಗೆ ಈ ತರ ಮಾಡಿ, ಈ ತರ ವ್ಯವಸ್ಥೆ ಮಾಡಿ ಅಂತ ಏನಾದರೂ ನಾಲೆಜ್ ಇರೋರು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ಬೋದು. ನಮಗೂ ಹೆಲ್ಪ್ ಆಗುತ್ತೆ, ಆಮೇಲೆ ನಮ್ಮಿಂದ ನಿಮ್ಗೂ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.